Hello students, welcome back to NEPBSC channel. So last video ಅಲ್ಲಿ ನಾವು ಆರ್ಗಾನಿಕ್ ಕೆಮಿಸ್ಟ್ರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಲ್ಕೋಹಾಲ್ಸ್, ಫಿನಾಲ್ಸ್ ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋ ಅಲ್ಲಿ ಹೊಸ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಫೋಟೋ ಕೆಮಿಸ್ಟ್ರಿನ ಸ್ಟಾರ್ಟ್ ಮಾಡ್ತೀನಿ. ಫಿಸಿಕಲ್ ಕೆಮಿಸ್ಟ್ರಿ ಅಲ್ಲಿ ಫೋಟೋ ಕೆಮಿಸ್ಟ್ರಿ ಫಸ್ಟ್ ಯೂನಿಟ್ ಇದೆ. ಫೋಟೋ ಕೆಮಿಸ್ಟ್ರಿನ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ವಾಟ್ ಇಸ್ ಫೋಟೋ ಕೆಮಿಸ್ಟ್ರಿ? ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ, photochemistry is a branch of chemistry that studies the chemical effects of light, or it involves the study of light induced chemical reaction and physical process. ಅಂದ್ರೆ ಲೈಟ್ ಇಂದ ಯಾವುದೇ ಒಂದು ಕೆಮಿಕಲ್ ಎಫೆಕ್ಟ್ ಆಗ್ತಿದೆ ಅಥವಾ ಕೆಮಿಕಲ್ ರಿಯಾಕ್ಷನ್ ನಡೀತಿದೆ ಅಥವಾ ಯಾವುದೋ ಒಂದು ಫಿಸಿಕಲ್ ಪ್ರೋಸೆಸ್ ನಡೀತಿದೆ ಅಂದ್ರೆ ಅದನ್ನ ಸ್ಟಡಿ ಮಾಡುವಂತ ಬ್ರಾಂಚ್ ಅನ್ನ ನಾವು ಫೋಟೋ ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ನಾರ್ಮಲ್ ಆಗಿ ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ ನಾವು ಲೈಟ್ ಪಾಸ್ ಮಾಡಿದಾಗ ಸೊ ಗ್ರೌಂಡ್ ಸ್ಟೇಟ್ ಇಂದ ಎಕ್ಸೈಟೆಡ್ ಸ್ಟೇಟ್ ಗೆ ಚೇಂಜ್ ಆಗುತ್ತೆ. ಓಕೆನಾ? ಸೊ ಇದರಿಂದ ಏನಾಗುತ್ತೆ, ನಂಬರ್ ಆಫ್ ರಿಯಾಕ್ಷನ್ಸ್ ಅಕ್ಕರ್ ಆಗುತ್ತೆ. ಇದನ್ನ ಸ್ಟಡಿ ಮಾಡುವಂತ ಬ್ರಾಂಚ್ ಫೋಟೋ ಕೆಮಿಸ್ಟ್ರಿ ಬ್ರಾಂಚ್. ಓಕೆನಾ? ಸೊ ನೆಕ್ಸ್ಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ತಿಳ್ಕೊಬೇಕಾಗುತ್ತೆ. ಬೇಸಿಕ್ಸ್ ಇವೆಲ್ಲ. ಸೊ ಯಾವ ಒಂದು ರೇಡಿಯೇಷನ್ಗೆ ಬೋತ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಇರುತ್ತೋ ಸೊ ಆ ಒಂದು ರೇಡಿಯೇಷನ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ? ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ನ ನಾವು ಪಾಸ್ಟುಲೇಟ್ಸ್ ನ ನೋಡೋದಾದ್ರೆ ಆಲ್ರೆಡಿ ನೀವು ಕೇಳಿರ್ತೀರ, ಎನರ್ಜಿ ಟ್ರಾವೆಲ್ ಇನ್ ಸ್ಮಾಲ್ ಪಾಕೆಟ್ಸ್ ಕಾಲ್ಡ್ ಕ್ವಾಂಟಾ ಅಂತ ಹೇಳಿರ್ತೀವಿ. ಸೊ ಅದನ್ನೇ ಒಂದು ರಿಲೇಷನ್ ನ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತೀವಲ್ವಾ, E is equal to h nu or C is equal to mu lambda ಅಂತ ಹೇಳ್ಬಿಟ್ಟು ಹೇಳ್ತೇವೆ. ನೆಕ್ಸ್ಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಏನು ಅಂತ. ಅರೇಂಜ್ಮೆಂಟ್ ಆಫ್ ವೇರಿಯಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಇಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಓಕೆನಾ? ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ನ ನಾವು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ಅಂದ್ರೆ ಫ್ರೀಕ್ವೆನ್ಸಿ ವೈಸ್ ನೋಡೋದಾದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ತೀವಿ. ಅದೇ ವೇವ್ ಲೆಂತ್ ಆರ್ಡರ್ ಅಲ್ಲಿ ನೋಡೋದಾದ್ರೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ತೀವಿ. ಸೊ ಆ ಒಂದು ಅರೇಂಜ್ಮೆಂಟ್ ಅನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದೆಲ್ಲ ಆಲ್ರೆಡಿ ನಿಮಗೆ ಗೊತ್ತಿರುವಂತದ್ದೇ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಯಾವ್ಯಾವ ರೇಡಿಯೇಷನ್ಸ್ ಬರುತ್ತೆ? ಇನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ಫಸ್ಟ್ ಬರುವಂತದ್ದು ರೇಡಿಯೋ ವೇವ್ಸ್. ರೇಡಿಯೋ ವೇವ್ಸ್ ಆದ್ಮೇಲೆ ಮೈಕ್ರೋವೇವ್ಸ್ ಬರುತ್ತೆ. ಮೈಕ್ರೋವೇವ್ಸ್ ಆದ್ಮೇಲೆ ಇನ್ಫ್ರಾರೆಡ್ ಆದ್ಮೇಲೆ ವಿಸಿಬಲ್ ಆದ್ಮೇಲೆ ಅಲ್ಟ್ರಾವೈಲೆಟ್ ಆದ್ಮೇಲೆ ಎಕ್ಸ್ ರೇಸ್ ಆದ್ಮೇಲೆ ಗಾಮಾ ರೇಸ್ ಬರುತ್ತೆ. ಗಾಮಾ ರೇಸ್ ಆದ್ಮೇಲೆ ಕಾಸ್ಮಿಕ್ ರೇಸ್ ಇದಾವೆ. ಓಕೆನಾ? ಸೊ ದಿಸ್ ಇಸ್ ದ ಆರ್ಡರ್ ಆಫ್ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಇಂಡಿವಿಜುವಲ್ ಆಗಿ ನಾನು ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ಆಲ್ರೆಡಿ ನಿಮಗೆ ಗೊತ್ತಿರುವಂತದ್ದೇ. ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ನೋಡೋದಾದ್ರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು? ಇನ್ನೇನು ಇಲ್ಲ, ಈ ಟರ್ಮ್ಸ್ ಏನೇನು ಹೇಳಿದ್ನಲ್ವಾ, ಫ್ರೀಕ್ವೆನ್ಸಿ, ವೇವ್ ಲೆಂತ್, ವೇವ್ ನಂಬರ್, ಪೀರಿಯಡ್ ಅಂತ ಏನೇನ್ ಬರುತ್ತೆ, ಕ್ರೆಸ್ಟ್ ಅಂದ್ರೆ ಏನು, ಟ್ರಫ್ ಅಂದ್ರೆ ಏನು, ಅದೆಲ್ಲ ಕೂಡ ತಿಳ್ಕೊಬೇಕಷ್ಟೇ ನೀವು. ಓಕೆನಾ? ಒಂದು ವೇವ್ ನ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಅದರ ಪೀಕ್ ಅನ್ನ ನಾವು ಕ್ರೆಸ್ಟ್ ಅಂತ ಕರಿತೀವಿ, ಅದರ ಡೆಪ್ತ್ ಅನ್ನ ಟ್ರಫ್ ಅಂತ ಕರಿತೀವಿ. ಓಕೆನಾ? ಸೊ ಇವೆರಡು ಟರ್ಮ್ಸ್ ನಿಮಗೆ ನೆನಪಿರ್ಲಿ. ಓಕೆನಾ? ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು? ಸೊ ನಾರ್ಮಲ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗೆ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಇರುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಸೊ ಇದನ್ನ ನಾವು ವೇವ್ ಲೆಂತ್ ಅಥವಾ ಫ್ರೀಕ್ವೆನ್ಸಿಸ್ ಅಥವಾ ವೇವ್ ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡುವಂತದ್ದು. ಸೊ ಥರ್ಡ್ ಪಾಯಿಂಟ್, ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಫೋರ್ತ್ ಪಾಯಿಂಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಗೆ ಒಂದು ವೆಲಾಸಿಟಿ ಇದೆ. ಸೊ ಆ ವೆಲಾಸಿಟಿ ಮುಖಾಂತರ ಟ್ರಾವೆಲ್ ಮಾಡುತ್ತೆ. ಓಕೆನಾ? ಸೊ ವಿಸಿಬಲ್ ಲೈಟ್ ಅನ್ನ ಯಾವುದೋ ಒಂದು ಪ್ರಿಸಮ್ ಮುಖಾಂತರ ಪಾಸ್ ಮಾಡಿದಾಗ 7 ಡಿಫರೆಂಟ್ ಕಲರ್ಸ್ ಆಗಿ ಸ್ಪ್ಲಿಟ್ ಮಾಡುತ್ತೆ. ಅಂದ್ರೆ ಯಾವ್ದೋ ಒಂದು ವಿಸಿಬಲ್ ಲೈಟ್ ಅಥವಾ ವೈಟ್ ಲೈಟ್ ಅನ್ನ ಪಾಸ್ ಮಾಡಿದಾಗ 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. 7 ಕಲರ್ಸ್ ಗೆ 7 ವೇವ್ ಲೆಂತ್ಸ್ ಇರುತ್ತೆ. ಈಗ ನಾವು ಟರ್ಮ್ಸ್ ಅನ್ನ ನೋಡೋದಾದ್ರೆ, ವೇವ್ ಲೆಂತ್ ಅಂದ್ರೆ ಏನು? ಫಸ್ಟ್ ಕ್ರೆಸ್ಟ್ ಅಂದ್ರೆ ಅರ್ಥ ಆಯ್ತು, ಟ್ರಫ್ ಅಂದ್ರೆ ಅರ್ಥ ಆಯ್ತಲ್ವಾ. ಕ್ರೆಸ್ಟ್ ಅಂದ್ರೆ ಹೈಟ್ ಆಫ್ ದ ವೇವ್, ಟ್ರಫ್ ಅಂದ್ರೆ ಡೆಪ್ತ್ ಆಫ್ ದ ವೇವ್. ಸೊ ಈಗ ವೇವ್ ಲೆಂತ್ ಅಂತ ಹೇಳೋದಾದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಸಕ್ಸೆಸಿವ್ ಕ್ರೆಸ್ಟ್ ಅಂಡ್ 2 ಸಕ್ಸೆಸಿವ್ ಟ್ರಫ್ಸ್ ಇಸ್ ಕಾಲ್ಡ್ ವೇವ್ ಲೆಂತ್. ವೇವ್ ಲೆಂತ್ ಅನ್ನ ನಾವು ಲ್ಯಾಂಬ್ಡಾ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಸೊ C is equal to mu lambda ಅಂತ ಹೇಳ್ಬಿಟ್ಟು ಹೇಳ್ತೀವಿ ರಿಲೇಶನ್ಶಿಪ್. ಆ ರಿಲೇಶನ್ಶಿಪ್ ಏನಕ್ಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ C ಅಂದ್ರೆ ಸ್ಪೀಡ್ ಆಫ್ ದ ಲೈಟ್, ಲ್ಯಾಂಬ್ಡಾ ಬಂದು ವೇವ್ ಲೆಂತ್, ಮ್ಯೂ ಬಂದು ಫ್ರೀಕ್ವೆನ್ಸಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಇನ್ನ ಹೇಳೋದಾದ್ರೆ ಆಂಪ್ಲಿಟ್ಯೂಡ್ ಅಂತ ಹೇಳಿದ್ರೆ ಒಂದು ವೇವ್ ಒಂದು ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಎಷ್ಟು ಹೈಟ್ ಅಂದ್ರೆ ಕ್ರೆಸ್ಟ್ ನ ಹೈಟ್ ಅಥವಾ ಡೆಪ್ತ್ ನ ಟ್ರಫ್ ನ ಡೆಪ್ತ್. The height of crest or depth of trough is called as amplitude. Okay na? So frequency anta ಹೇಳಿದ್ರೆ number of wave cycles passing through a given point in 1 second time. ಒಂದು ಸೆಕೆಂಡ್ ಅಲ್ಲಿ ಎಷ್ಟು ನಂಬರ್ ಆಫ್ ವೇವ್ ಸೈಕಲ್ಸ್ ಹೋಗ್ತಿದೆ ಅನ್ನೋದನ್ನ ಫ್ರೀಕ್ವೆನ್ಸಿ ಅಂತೀವಿ. ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದ ಯೂನಿಟ್ ಇಸ್ ಹರ್ಟ್ಸ್. ನೆಕ್ಸ್ಟ್ ಟೈಮ್ ಪೀರಿಯಡ್ ಅಂತ ಹೇಳಿದಾಗ
ಸೊ ಒಂದು ವೇವ್ ಒಂದು ಫುಲ್ ಸೈಕಲ್ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅದನ್ನ ಒಂದು ಟೈಮ್ ಪೀರಿಯಡ್ ಅಂತ ಕರಿತೀವಿ. ನೆಕ್ಸ್ಟ್ ವೆಲಾಸಿಟಿ ಆಫ್ ದ ವೇವ್. ವೆಲಾಸಿಟಿ ಅಂತ ಹೇಳಿದ್ರೆ ಎಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡ್ತೀವಿ. ನಾರ್ಮಲಿ ಇನ್ ವ್ಯಾಕ್ಯೂಮ್ ದ ವೆಲಾಸಿಟಿ ಇಸ್ ಈಕ್ವಲ್ ಟು ದ ಸ್ಪೀಡ್ ಆಫ್ ಲೈಟ್ 2.9 × 10⁸ ಅಥವಾ 3 × 10⁸ ಮೀಟರ್ ಪರ್ ಸೆಕೆಂಡ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆನಾ. ಸೊ ಲಾಸ್ಟ್ ಒಂದು ಪಾಯಿಂಟ್ ಹೇಳೋದಾದ್ರೆ ವೇವ್ ನಂಬರ್ ಅಂತ ಬರುತ್ತೆ. ವೇವ್ ನಂಬರ್ ಅಂತ ಹೇಳಿದ್ರೆ ವಾಟ್ ಈಸ್ ವೇವ್ ನಂಬರ್ ಅಂತ ಕೇಳ್ಬೋದು ನೀವು. ವೇವ್ ನಂಬರ್ ಅಂತ ಹೇಳಿದ್ರೆ ಸೊ ನಂಬರ್ ಆಫ್ ವೇವ್ಸ್, ಸೊ ಎಷ್ಟು ನಂಬರ್ ಆಫ್ ವೇವ್ಸ್ ಪಾಸಿಂಗ್ ಥ್ರೂ ಎ ರೆಫರೆನ್ಸ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಅದನ್ನ ವೇವ್ ನಂಬರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಾವು ನೆಕ್ಸ್ಟ್ ವಿಡಿಯೋ ಅಲ್ಲಿ ಬೀರ್ ಲ್ಯಾಂಬರ್ಟ್ಸ್ ಲಾ ಅಂದ್ರೆ ಏನು, ಸೊ ಫಸ್ಟ್ ಬೀರ್ಸ್ ಲಾ ಲ್ಯಾಂಬರ್ಟ್ಸ್ ಲಾ ಗೊತ್ತಿರುತ್ತೆ ನಿಮ್ಗೆ. ಆಲ್ರೆಡಿ ಬೀರ್ಸ್ ಲಾ ಓದಿರ್ತಾರೆ, ಲ್ಯಾಂಬರ್ಟ್ಸ್ ಲಾ ಇಂಡಿವಿಜುವಲ್ ಆಗಿ ಓದಿರ್ತಾರೆ. ಕಂಬೈನ್ ಮಾಡಿದಾಗ ಬೀರ್ ಲ್ಯಾಂಬರ್ಟ್ಸ್ ಲಾ ಅಂತ ಬರುತ್ತೆ. ಬಿಯರ್ ಲ್ಯಾಂಬರ್ಟ್ಸ್ ಲಾ ಏನ್ ಹೇಳುತ್ತೆ ಮತ್ತೆ ಅದರ ಒಂದು ಡಿರೈವೇಶನ್ ಯಾವ ರೀತಿ ಇದೆ, ಸೊ ಮತ್ತೆ ರಿಲೇಟೆಡ್ ಟು ಸಮ್ ಟರ್ಮ್ಸ್ ಅದೇ ಬೀರ್ ಲ್ಯಾಂಬರ್ಟ್ಸ್ ಲಾಗೆ ರಿಲೇಟೆಡ್ ಆಗಿರುವಂತದ್ದು ಡಿವಿಯೇಷನ್ಸ್ ಏನ್ ಬರುತ್ತೆ, ಲಿಮಿಟೇಷನ್ಸ್ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಕವರ್ ಅಪ್ ಮಾಡ್ತೀನಿ. So that's it for today. If you like this video, please like, share and subscribe to my channel. Thanks for watching.